ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಮಂಡ್ಯ ಪಶು ಆಸ್ಪತ್ರೆ ಮದ್ದೂರು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿಯಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ರೈತ ತರಬೇತಿ ಕೇಂದ್ರ ಹಾಗೂ ಸಭಾಂಗಣ ಹಾಗೂ ಪಶು ಪರೀಕ್ಷಾ ಕೇಂದ್ರದ ಉದ್ಘಾಟನಾ ಕಾರ್ಯಕ್ರಮ ಮದ್ದೂರು ಪಟ್ಟಣದ ಶಿವಪುರದಲ್ಲಿ ನಡೆಯಿತು. ರೈತ ತರಬೇತಿ ಕೇಂದ್ರ ಹಾಗೂ ಸಭಾಂಗಣ ಹಾಗೂ ಪಶು ಪರೀಕ್ಷಾ ಕೇಂದ್ರವನ್ನು ಶಾಸಕ ಕೆಎಂ ಉದಯಕುಮಾರ್ ಲೋಕಾರ್ಪಣೆ ಮಾಡಿದರು. ನಂತರ ಮಾತನಾಡಿದ ಅವರು, ರೈತರು ಹೈನುಗಾರಿಕೆಯಲ್ಲಿ ಅದರಲ್ಲೂ ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ನಡೆಯುತ್ತಿದ್ದು ಸರಿಯಾದ ಮಾಹಿತಿ ಇಲ್ಲದೆ ಹಾಲಿನ ಉತ್ಪಾದನೆಯಷ್ಟೇ ಖರ್ಚು ಮಾಡಿ ಉತ್ಪಾದನೆ ಮಾಡುತ್ತಿದ್ದಾರೆ. ಸರಿಯಾದ ಸಲಹೆ ಸಿಕ್ಕರೆ ರೈತರ ಹೆಚ್ಚು ಇಳುವರಿ, ಅಧಿಕ ಲಾಭ ಪಡೆಯಲು ಸಹಕಾರವಾಗುತ್ತದೆ ಎಂಬ ಉದ್ದೇಶದಿಂದ ಈ ರೈತ ತರಬೇತಿ ಕೇಂದ್ರವನ್ನ ನಿರ್ಮಾಣ ಮಾಡಲಾಗಿದ್ದು ನುರಿತ ವೈದ್ಯರಿಂದ ಸಲಹೆಗಳನ್ನು ನೀಡುತ್ತಿದ್ದು ರೈತರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಹಾಗೂ ಮನುಷ್ಯನಿಗೆ ಕಾಯಿಲೆ ಬಂದರೆ ಯಾವ ಕಾಯಿಲೆಯಿಂದ ಹೆಚ್ಚು ತೊಂದರೆಗೊಳಗಾಗಿದ್ದಾರೆ ಎಂದು ಕಂಡುಹಿಡಿದು ಚಿಕಿತ್ಸೆ ನೀಡುತ್ತಾರೋ ಹಾಗೆ ರಾಷ್ಟ್ರಗಳಿಗೂ ಪರೀಕ್ಷಾ ಕೇಂದ್ರ ತೆರೆದಿದ್ದು ಅವುಗಳ ಮೂತ್ರ, ಸಗಣಿ, ರಕ್ತದಿಂದ ಪರೀಕ್ಷೆ ಮಾಡಿ ತಕ್ಷಣದಲ್ಲಿ ಚಿಕಿತ್ಸೆ ನೀಡಲು ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ಬಸ್ಸು ಪರೀಕ್ಷಾ ಕೇಂದ್ರವನ್ನು ಸಹ ಇಡೀ ಜಿಲ್ಲೆಯಲ್ಲಿ ಮೊದಲು ಮದ್ದೂರು ತಾಲೂಕಿನಲ್ಲಿ ತೆರೆಯಲಾಗಿದ್ದು ಇದರ ಎಲ್ಲಾ ಪ್ರಯೋಜನಗಳನ್ನು ಪಡೆದುಕೊಳ್ಳಬೇಕು. ಸರ್ಕಾರದ ಸವಲತ್ತುಗಳನ್ನು ಪಡೆದುಕೊಂಡು ಆರ್ಥಿಕವಾಗಿ ಮುಂದೆ ಬರಬೇಕು ರೈತರು ಎಂದರು. 85-90 ಭಾಗ ಗ್ರಾಮೀಣ ಪ್ರದೇಶದಿಂದ ಕೂಡಿದೆ. ಇಲ್ಲಿ ಹೆಚ್ಚಿನ ಮಟ್ಟದಲ್ಲಿ ರೈತರು ವಾಸವಾಗಿದ್ದಾರೆ, ಕೃಷಿಯನ್ನು ಅವಲಂಬಿಸಿಕೊಂಡಿದ್ದಾರೆ. ಜೊತೆಗೆ ಹೈನುಗಾರಿಕೆಯಲ್ಲಿ ಕೂಡ ಹೆಚ್ಚಿನ ಮಟ್ಟದಲ್ಲಿ ತೊಡಗಿಸಿಕೊಂಡಿದ್ದಾರೆ. ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ವಿಶೇಷವಾಗಿ ನಮ್ಮಲ್ಲೇ ಅವರಿಗೆ ಮನೆ ಹತ್ತಿರದಲ್ಲೇ ಸೇವೆಗಳು, ಸವಲತ್ತುಗಳು ಅಂದರೆ ಅವ್ರಿಗೆ ಬೇಕಾದಂಥ ಕೃಷಿ ಮಾಡಲಿಕ್ಕಿರ್ಬೋದು, ಹೈನುಗಾರಿಕೆ ಮಾಡಲಿಕ್ಕಿರ್ಬೋದು, ಅವ್ರಿಗೆ ಬೇಕಾದಂಥ ಹಲವಾರು ಸವಲತ್ತುಗಳನ್ನ ಸರ್ಕಾರದ ವತಿಯಿಂದ ಈಗ ಹಂತ ಹಂತವಾಗಿ ನಾವು ನೀಡ್ತಾ ಬರ್ತಾ ಇದ್ದೇವೆ. ಮದ್ದೂರಿನ ಮುಖ್ಯ ಪಶು ವೈದ್ಯಾಧಿಕಾರಿ ಆಡಳಿತ ಪಶುಪಾಲನಾ ಇಲಾಖೆಯ ಡಾ ಪ್ರವೀಣ್ ಕುಮಾರ್ ಮಾತನಾಡಿ, ರಾಷ್ಟ್ರೀಯ ಕೃಷಿ ವಿಕಾಸನ ಯೋಜನೆಯಡಿಯಲ್ಲಿ ಇದೇ ಮೊದಲ ಬಾರಿಗೆ ತರಬೇತಿ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದು ಇದರ ಜೊತೆಯಲ್ಲಿಯೇ ಪಶು ಪರೀಕ್ಷಾ ಕೇಂದ್ರವನ್ನು ಸಹ ಶಾಸಕರು ಜಿಲ್ಲೆಯಲ್ಲೇ ತಾಲೂಕಿನಲ್ಲಿ ಪ್ರಥಮವಾಗಿ ಉದ್ಘಾಟಿಸಿದ್ದು ಅತಿ ಹೆಚ್ಚು ಹೈನುಗಾರಿಕೆ ಮಾಡುತ್ತಿರುವ ತಾಲೂಕಿನ ರೈತರು ಇದರ ಸದುಪಯೋಗ ಪಡೆದುಕೊಂಡು ಗ್ರಾಮೀಣ ಭಾಗದಲ್ಲಿ ಪಶುಗಳಿಗೆ ಏನಾದರೂ ತೊಂದರೆ ಆದರೆ ಮೊಬೈಲ್ ಆಂಬ್ಯುಲೆನ್ಸ್ ಪಶು ಹೊದಿತ್ಯ ಸವಲ ತನ್ನ ನೀಡಿದ್ದು ದೂರವಾಣಿ ಮೂಲಕ ಕರೆ ಮಾಡಿದರೆ ಅವರು ನೀವು ಇದ್ದಲ್ಲಿ ನಿಮ್ಮ ಗ್ರಾಮಕ್ಕೆ ಬಂದು ಪಶುಗಳಿಗೆ ಚಿಕಿತ್ಸೆ ನೀಡುವ ಒಂದು ಸವಲತ್ತನ್ನು ಸಹ ಮಾಡಲಾಗಿದ್ದು ಇದರ ಎಲ್ಲಾ ಪ್ರಯೋಜನವನ್ನು ರೈತರು ಪಡೆದುಕೊಳ್ಳಬೇಕು ಎಂದರು. ಯಾಕಂತಂದ್ರೆ ಹಾಲಿಗೆ ಎಷ್ಟು ನೀವು ದರ ಸಿಗ್ತಾ ಇದೆ ಅಷ್ಟೇ ರೇಟ್ನ ಖರ್ಚು ಮಾಡ್ತಾ ಇದ್ದೀರಿ. ಹಾಲು ಉತ್ಪಾದನೆಗೆ ಇವತ್ತು ನಮ್ಮ ತಾಲೂಕಲ್ಲಿ ಅದು ನಡೀತಾ ಇದೆ. ಅದನ್ನ ಕಡಿಮೆ ಖರ್ಚಲ್ಲಿ ಹೆಂಗ್ ಉತ್ಪಾದನೆ ಮಾಡಬೇಕು, ಮತ್ತೆ ರಾಸುಗಳಿಗೆ ಬರ್ತಕ್ಕಂಥ ರೋಗಗಳ ನಿವಾರಣೆ ಹೇಗ್ ಮಾಡಬೇಕು, ಅದನ್ನ ಹೆಂಗೆ ಕ್ರಮ ಕೈಗೊಳ್ಳಬೇಕು. ನಮ್ಮ ಮಾನ್ಯ ಶಾಸಕರು ಬಂದ ಮೇಲೆ ಮುಖ್ಯವಾಗಿ ನಾವು ಆ ರೋಗಗಳ ಕಡೆ ಗಮನ ಹರಿಸಿ ಈ ಪ್ರತಿಯೊಂದು ಮನೆಗೂ ಕೂಡ ನಿಮ್ಗೆ ಆಂಬ್ಯುಲೆನ್ಸ್ ಬಂದಿದೆ. ನಮ್ಮಲ್ಲಿ ಅವರ ಮುಖಾಂತರ ಏನಾಗಿದೆ, ಈಗ ನಾವು ಆಂಬ್ಯುಲೆನ್ಸ್ನ ಬಿಟ್ಟಿದ್ದೀವಿ. ತಾಲೂಕಿನಾದ್ಯಂತ ಯಾರೇ ಫೋನ್ ಮಾಡಿದ್ರು ಆಂಬ್ಯುಲೆನ್ಸ್ ನಿಮ್ಮ ಮನೆ ಬಾಗಿಲಿಗೆ ಬಂದು ಸೇವೆ ಸಲ್ಲಿಸ್ತಾ ಇದೆ. ಅದು ಕೂಡ ನಿಮ್ ಗಮನಕ್ಕೆ ಬಂದಿದೆ ಅನ್ಸುತ್ತೆ. ಬಹುಶಃ ಇದು 1 ವರ್ಷದಿಂದ ಈಗ ನಿಮ್ಗೆ 6-7 ತಿಂಗಳಿಂದ ಓಡಾಡ್ತಾ ಇದೆ. ಮತ್ತು ಇಲಾಖಾ ಕಾರ್ಯಕ್ರಮಗಳು ಏನಿದೆ ಅದನ್ನ ಹೆಂಗ್ ಅನುಷ್ಠಾನ ಮಾಡ್ತೀವಿ, ಒಂದು ಸಾಲ ಸೌಲಭ್ಯವಾಗ್ಲಿ ನಮ್ಮ ಶಾಸಕರ ಅಧ್ಯಕ್ಷತೆಯಲ್ಲಿ ಆಯ್ಕೆ ಮಾಡಿ ಅವ್ರಿಗೆ ಕೊಡ್ತಾ ಇದ್ದೀವಿ. ಅದನ್ನು ಕೂಡ ಎಲ್ಲಾ ಉದ್ದೇಶ ಇಟ್ಕೊಂಡು ಈ ಒಂದು ತರಬೇತಿ ಕೇಂದ್ರನ ಅವರ ಒಂದು ನೇತೃತ್ವದಲ್ಲಿ ಇದು ಫಸ್ಟ್ ಟೈಮ್ ನಮ್ಮ ಜಿಲ್ಲಾ ಪಂಚಾಯತ್ ವ್ಯವಸ್ಥೆ ಹಾಗೂ ಎಲ್ಲ ಶಾಸಕರ ಒಂದು ಇದರಲ್ಲಿ ಏನ್ ನಡೀತಾ ಇದೆ, ಇದು ನಮ್ಮ ಮದ್ದೂರು ತಾಲೂಕಲ್ಲಿ ಪ್ರಪ್ರಥಮವಾಗಿ ಒಂದು ರೈತರ ತರಬೇತಿ ಕೇಂದ್ರ ಇವತ್ತು ಇಲ್ಲಾಗಿದೆ. ವೇದಿಕೆಯಲ್ಲಿ ಪುರಸಭಾ ಸದಸ್ಯರಾದ ಸರ್ವಮಂಗಳ, ಲತಾ ಹಾಗೂ ಉತ್ಪಾದಕರು, ಪಶು ಸೇವಾ ಕಾರ್ಯಕರ್ತರು, ವೈದ್ಯರು ಉಪಸ್ಥಿತರಿದ್ದರು.